ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ಖಂಡಿತ ನಿಮ್ಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಯ್ತು ಹಾಕಕ್ಕಷ್ಟೇನೆ. ನೀವು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇವತ್ತು ಝಾನ್ಸಿಗೆ ರಾಘು ನೆನ್ಪು ಬರೋ ಹತ್ರ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ತುಳಸಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆ ಭಗವಂತ ಮೇಲೊಬ್ನಿದಾನಲ್ವಾ, ಅವ್ನ್ ಕಾಪಾಡೇ ಕಾಪಾಡ್ತಾನನ್ನೋದು ಇವತ್ತು ಪ್ರೂವ್ ಆಗುತ್ತೆ. ಸೊ ಇನ್ನ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಸೊ ನನಗೆಲ್ಲ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ನಿನ್ನೆ ಒಬ್ರು ಮೆಂಬರ್‌ಶಿಪ್ ಕೂಡ ತಗೊಂಡಿದ್ದೀರಾ. ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಗೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸೊ ನಿಮ್ಗೆ ಇಷ್ಟ ಆದ್ರೆ ಮೆಂಬರ್‌ಶಿಪ್ ಕೂಡ ತಗೋಬಹುದು. ನನ್ನ ಒಂದು ಮೆಂಬರ್ ಬೇಕು ಅಂತಂದ್ರೆ. ಸೊ ಹಾಗೇನೆ ಇನ್ನ ಬಟ್ಟೆಗಳು ಕೂಡ ಹಾಕಿರ್ತೀನಿ ನಾನು. ಪ್ರಾಡಕ್ಟ್ ಲಿಂಕ್‌ಗಳು ಹಾಕಿರ್ತೀನಿ. ಎಲ್ಲ ಒಂದು ಆಫರಲ್ಲಿ ನಡೀತಾ ಇದೆ ಫ್ಲಿಪ್‌ಕಾರ್ಟಲ್ಲಿ ಅಂತಾನೆ ಹೇಳ್ಬೋದು. ಸೊ ಇನ್ನ ಯುಗಾದಿ ಕೂಡ ಹತ್ರ ಬಂದಿದೆ. ಹಾಗಾಗಿ ನಿಮಗೆ ಬೇಕಂದ್ರೆ ಆ ಬಟ್ಟೆಗಳನ್ನ ಕೂಡ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಮ್ಮ ಒಂದು ಫಾಲೋವರ್ಸ್‌ಗೆ ಸಬ್ಸ್ಕ್ರೈಬರ್ಸ್‌ಗೆ ಹೆಲ್ಪ್ ಆಗ್ಲಿ ಅಂತಾನೆ ಈ ರೀತಿ ನಾನು ಲಿಂಕ್‌ಗಳನ್ನ ಕೊಡ್ತಾ ಇದ್ದೀನಿ. ಆರಾಮಾಗಿ ಆಫರಲ್ಲಿ ಇರುತ್ತೆ. ಆರಾಮಾಗಿ ಕ್ಲಿಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಲೇಟ್ ಮಾಡೋದ್ ಬೇಡ. ಸೊ ಇನ್ನ ತುಳಸಿ ಇಲ್ಲಿ ತಾತನ ಹತ್ರ ಬಂದ್ಬಿಟ್ಟು ಹೇಗಾದ್ರೂ ಮಾಡಿ ಫಿಸಿಯೋಥೆರಪಿ ತೆಗೆಸ್ಕೊಳಕ್ ಹೋಗಿದ್ದಾಳಲ್ವಾ ಝಾನ್ಸಿ, ಅಲ್ಲಿ ತಡಿಬೇಕನ್ನೋದು ಅವಳ ಒಂದು ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಏನ್ ನಾಟಕ ಆಡ್ತಿದ್ಯಪ್ಪ ನೀನು? ಯಾಕಪ್ಪ ಈ ರೀತಿ ಮಾಡ್ತಾ ಇದ್ಯಾ? ಅಂತೇಳಿ ಕೇಳ್ತಾಳೆ. ಇಲ್ಲಿ ತಾತ ಇದ್ಕೊಂಡು ಇಲ್ಲ ಕಣೆ, ನಾನ್ ಯಾವ ನಾಟಕನೂ ಆಡ್ತಿಲ್ಲ ಕಣೆ, ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೀಯಾ? ನನಗ್ ಗೊತ್ತಿಲ್ಲ ಕಣೆ ಅಂತ ಹೇಳ್ಬಿಟ್ಟು ತಾತ ಹೇಳ್ತಿರ್ತಾರೆ. ಹಾಗಾದ್ರೆ ಫೋನ್ ಮಾಡಿಯಪ್ಪ, ಯಾಕಪ್ಪ ಅವಳು ಫಿಸಿಯೋಥೆರಪಿ ತೆಗೆಸ್ಕೊಳಕ್ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡ್ತಾ ಇದ್ದಾಳೆ. ಸೊ ತಾತ ಆ ಕಾಟಕ್ಕೋಸ್ಕರ ಒಂದ್ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ತಕ್ಷಣ ಇಲ್ಲಿ ಡಾಕ್ಟರ್ ಒಂದ್ ಕಡೆ ಝಾನ್ಸಿಗೆ ನೆನ್ಪ್ ಬರ ಪ್ರಯತ್ನ ಮಾಡ್ತಾ ಇರ್ಬೇಕಾದಾಗ ಸೊ ಎಲ್ಲವನ್ನೂ ಹೇಳ್ತಾ ಇರ್ತಾಳೆ. ಅಂದ್ರೆ ಅವಳು ನೆನ್ನೆ ಕೂಡ ಹೇಳಿದ್ದೆ ನಾನು, ಮದ್ವೆ ಆಗಿರೋ ಒಂದು ಸಂಚಿಕೆನ ಹೇಳಿದ್ಲು ಅಂತ. ಸೊ ಇವಾಗ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇರತ್ತೆ. ಮದ್ವೆ ಆಗಿರೋದಾಗಿರ್ಬೋದು, ಗಂಡ ಹೆಂಡತಿಯಾಗಿ ಮನೆಗ್ ಬಂದಿರೋದಾಗಿರ್ಬೋದು. ಸೊ ಹಾಗೇನೆ ಅನಿತಾ ಜೊತೆ ಮದ್ವೆ ಫಿಕ್ಸ್ ಆದಾಗ ಅಲ್ಲಿಂದ ಮದ್ವೆ ನಿಲ್ಲಿಸ್ಬಿಟ್ಟಿರೋದಾಗಿರ್ಬೋದು. ಇಲ್ಲಿ ರಾಮಾಚಾರಿ ಚಾರು ಇಬ್ರು ಒಂದು ಚಾಲೆಂಜ್ ಅಲ್ಲಿ ವಿನ್ ಆಗಿರೋದಾಗಿರ್ಬೋದು. ಸೊ ಎಲ್ಲ ಪ್ರತಿ ಒಂದು ನೆನ್ಪಾಗೇ ಬಿಡುತ್ತೆ. ನೆನ್ಪಾಗಿ ಎಲ್ಲವನ್ನು ಹೇಳ್ತಾ ಇರ್ಬೇಕಾದಾಗ ಡಾಕ್ಟರ್ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆ ತಾತ ಫೋನ್ ಮಾಡ್ತಾನೆ ಡಾಕ್ಟರ್‌ಗೆ. ಅಂದ್ರೆ ಝಾನ್ಸಿ ಫೋನ್‌ಗೆ ಫೋನ್ ಮಾಡಿದ ತಕ್ಷಣ ಡಾಕ್ಟರ್ ಫೋನ್‌ನ ರಿಸೀವ್ ಮಾಡ್ತಾರೆ. ಯಾರು ಅಂತ ಕೇಳಿದಾಗ ನೋಡಿ, ಇವಳು ಸ್ಪೀಕರ್ ಆನ್ ಮಾಡ್ತಾಳೆ ತುಳಸಿ ಇಲ್ಲಿ ಫೋನ್ ಇಸ್ಕೊಂಡು. ಯಾರ್ ಬೇಕಾಗಿತ್ತು ಅಂತ ಡಾಕ್ಟರ್ ಕೇಳಿದಾಗ, ಇದು ನನ್ ಮೊಮ್ಮಗಳ ಫೋನು. ನಮ್ಮ ಮೊಮ್ಮಗಳ ಫೋನ್ನ ನೀವ್ಯಾಕೆ ಎತ್ತಿದ್ರೆ ನೀವ್ಯಾರು ಅಂತ ತಾತ ಕೇಳ್ತಾರೆ. ನಾನು ಒಬ್ಬ ಡಾಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಏನ್ ಮಾಡ್ತಿದ್ದಾಳೆ ನನ್ ಜಾನ್ಸಿ ಕೊಡಿ ಫೋನ್ ಅಂದ್ರೆ, ಅವ್ರಿವಾಗ ನೆನ್ಪಿಲ್ದಿದ್ ತರ ಅವ್ರು ಹಳೆ ನೆನ್ಪನ್ನೆಲ್ಲ ತರಿಸ್ತಾ ಇದ್ದೀನಿ. ಫಿಸಿಯೋಥೆರಪತಿ ಮಾಡ್ತಾ ಇದ್ದೀನಿ ಅವ್ರಿಗೆ. ಸೊ ಹಾಗಾಗಿ ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ಅಲ್ಲ ರೀ, ಯಾರ್ನ ಕೇಳಿ ಇದೆಲ್ಲ ಮಾಡ್ತಾ ಇದೀರ್ರಿ? ಯಾರ್ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ತಾತ ಕೇಳ್ತಾರೆ. ಸೊ ಅವ್ರು ಡಾಕ್ಟರ್ ಇದ್ಕೊಂಡು ಪೇಷಂಟ್ ಪರ್ಮಿಷನ್ನೇ ತಗೊಂಡು ಸೈನ್ ಹಾಕಿಸ್ಕೊಂಡು ಇರೋ ರೂಲ್ಸ್ ಎಲ್ಲ ಹೇಳ್ಬಿಟ್ಟೆ ನಾನ್ ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ನೀವು ಮಾಡೋದ್ ತಪ್ಪಲ್ವಾ? ಮನೇಲಿ ಇದಾರೆ ಅನ್ನೋದು ಕೂಡ ನೆನ್ಪಿಲ್ದಲೆ ಈ ರೀತಿ ಮಾಡ್ತಾ ಇದ್ದೀರಾ ಅಂದಾಗ, ನೋಡಿ ಅದಕ್ಕಿಂತ ಹೆಚ್ಚಿನಾಗಿ ನನ್ನ ಮಗಳಿದಾಳಲ್ವಾ, ನನ್ ಮಗಳು ಫ್ರೆಂಡ್ ಝಾನ್ಸಿ. ಹಾಗಾಗಿ ನನ್ಗೂ ಕೂಡ ಅಧಿಕಾರ ಇದೆ ಅವಳಿಗೆ ನೋಡೋದು. ಸೊ ಅವಳು ಹುಷಾರಾಗ್ಬೇಕನ್ನೋದು ನನ್ನ ಉದ್ದೇಶ ಕೂಡ ಆಗಿದೆ. ಅವಳ ನೆನಪುಗಳನ್ನ ತರಿಸ್ಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಡಾಕ್ಟರ್ ನೀವ್ ಮಾಡ್ತಿರೋದ್ ತಪ್ಪು ಡಾಕ್ಟರ್. ಈ ರೀತಿ ಎಲ್ಲ ಮಾಡ್ಬಾರ್ದು ಡಾಕ್ಟರ್. ಈ ಟ್ರೀಟ್ಮೆಂಟ್‌ನ ಫಸ್ಟ್ ನಿಲ್ಸಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ತಾತ ಕೇಳ್ಕೊತಾರೆ. ಇದನ್ನ ಒತ್ತಡದಿಂದ ಮಾಡಿಸ್ತಿರೋದು ಝಾನ್ಸಿ ಆಗಿರುತ್ತೆ ಇಲ್ಲಿ. ಆದ್ರೆ ಡಾಕ್ಟರ್ ಇಲ್ಲ, ಆ ರೀತಿ ಟ್ರೀಟ್ಮೆಂಟ್‌ನ ಖಂಡಿತ ನಿಲ್ಸಕ್ ಆಗೋದಿಲ್ಲ. ಸೊ ಯಾಕೆ ಅಂತಂದ್ರೆ ಅವಳು ಇವಾಗ ಆಲ್ರೆಡಿ ಶ್ರದ್ಧೆ ಇಲ್ಲ. ಒಂದು ಏನ್ ಗೊತ್ತಾ, ನೆನ್ಪೇ ಇಲ್ಲ ಅವಳಿಗೆ. ಇಂಥ ಟೈಮಲ್ಲಿ ನಾನು ಹೋಗಿ ಡಿಸ್ಟರ್ಬ್ ಮಾಡಕ್ಕಾಗುತ್ತಾ? ಅಂತ ಹೇಳ್ಬಿಟ್ಟು ಅವ್ರು ಏನಿರುತ್ತೋ ಪ್ರಾಸೆಸ್ ಅದನ್ನ ಹೇಳ್ತಾರೆ. ಸೊ ಹಾಗಂದ ತಕ್ಷಣ ಏನೋ ಫೋನ್ ಕಟ್ ಮಾಡ್ತಾರೆ. ಝಾನ್ಸಿ ಇದ್ಕೊಂಡು ಅಲ್ಲ ಕಣೆ ನಾನ್ ಫೋನ್ ಮಾಡ್ದೆ ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದ್ರೂ ಅಪ್ಪ ನೀನು ಈ ರೀತಿ ಎಲ್ಲ ನಂಬ್ಸಿ ಮಾತಾಡ್ಬಾರ್ದಿತ್ತಪ್ಪ. ನೀನೇ ಅವಳನ್ನ ಕರ್ಸ್ಕೋಬೇಕು ಅನ್ನೋದಿದ್ರೆ ಬೇರೆ ತರ ಡ್ರಾ ಮಾಡ್ಬೇಕಿತ್ತು ನೀನು. ಸೊ ನೀನ್ ಇಷ್ಟೊಂದ್ ಸಾಫ್ಟ್ ಆಗಿ ಕೇಳ್ಕೊಂಡ್ರೆ ಯಾರಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಳಸಿ ಹೇಳ್ತಾಳೆ. ತಾತ ಇದ್ಕೊಂಡು ಇನ್ ಹೇಗೆ ನನ್ನ ಈ ರೀತಿ ಎನಿಸ್ತೀಯಲೆ, ಒಂದ್ ಮಾತ್ ಹೇಳೇನೆ, ನಾನು ಅವಳಿಗೆ ನೆನಪು ಬರಬಾರದು ಅಂತ ನಾನು ನೀವಿಬ್ರು ಪ್ರಯತ್ನ ಪಡ್ತಾ ಇದ್ದೀವಿ. ನಾನ್ ಏನ್ ಬೇಕೋ ಅದನ್ನೆಲ್ಲ ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀನು ಅವಳಿಗೆ ನೆನ್ಪು ಬರ್ಲೇಬಾರ್ದು. ನನ್ನ ಮಗನ್ನ
ಅವಳಿಗೆ ಮಾಡ್ಕೊಳ್ಳೇಬೇಕು, ನಾನ್ ಸೊಸೆ ಮಾಡ್ಕೋಬೇಕು ಅನ್ನೋದು ನೀನ್ ಏನೆಲ್ಲಾ ಕೆಟ್ಟ ಪ್ರಯತ್ನ ಬೇಕೋ ಅದನ್ನೆಲ್ಲ ನೀನ್ ಮಾಡ್ತಾ ಇದೀಯ. ಆದ್ರೆ ನಮ್ಮಿಬ್ರ ಪ್ರಯತ್ನದಿಂದ ಯಾವುದೂನು ಆಗೋದಿಲ್ಲ. ಸೊ ದೇವ್ರು ಏನ್ ಬರ್ದಿರ್ತಾನೋ ಅದೇ ಕಣೆ ಆಗೋದು ಅಂತ ತಾತ ಹೇಳ್ತಾರೆ. ಆದ್ರೆ ಈ ಝಾನ್ಸಿ ಏನ್ ಮಾಡ್ತಾಳೋ ಅದೇ ಆಗೋದು ಅಂತ ಹೇಳ್ಬಿಟ್ಟು ಝಾನ್ಸಿ ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟ್ ಬರ್ತಾಳೆ. ತಾತ ಅವಾಗ ಯಾಕಪ್ಪ ದೇವ್ರೆ ಈ ರೀತಿ ಶಿಕ್ಷೆನ ಕೊಡ್ತಾ ಇದೀಯಾ? ಅಲ್ಲ ನಾನು ಏನ್ ಅಂತೆ ಅನ್ಯಾಯ ಮಾಡಿದೀನಿ, ಆದ್ರೆ ನನಗೆ ಧೈರ್ಯ ಕೊಡು. ಇಲ್ಲ ಅಂದ್ರೆ ಏನಾದ್ರು ಒಂದು ನನ್ ಝಾನ್ಸಿಗೆ ಒಳ್ಳೇದ್ ಮಾಡು ಅಂತ ದೇವ್ರ ಹತ್ರ ತಾತ ತುಂಬಾ ಬೇಜಾರದಿಂದ ಬೇಡ್ಕೊಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದ್ ಕಡೆಯಿಂದ ರಾಘು ಕಾರಲ್ಲಿ ಕೂತಿರ್ಬೇಕಾದಾಗ ಒಬ್ರು ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ ತಕ್ಷಣನೇ ಏನ್ರಿ ಕಾರ್ ಯಾಕ್ರಿ ಇಲ್ಲಿ ನಿಲ್ಸಿದೀರಾ ಅಂತ ಕೇಳ್ತಾನೆ. ಅಲ್ಲೇ ಸರ್ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಂತ ಬೋರ್ಡೇ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸರ್ ಬರ್ದೇ ಇರ್ಬೇಕೇನ್ ಸರ್? ನನ್ ಕಡೆ ಬರ್ದಿರಲ್ಲ. ಆದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಮನೆಗಳಿದಾವೆ ಈ ರೋಡಲ್ಲಿ. ಸೊ ಅವರು ಹುಷಾರಾಗೆ ನೋಡ್ಕೋಬೇಕು ಅಂತಾನೆ ನಮ್ಮನ್ನ ಈ ರೋಡಿಗೆ ಹಾಕಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ನಿಲ್ಸೋ ಹಾಗಿಲ್ಲ, ಕಾರ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಹೇಳ್ತಾನೆ. ಸೊ ಹಿಂದೆ ಪ್ರಣವ್ ಕಾರುಗಳು ಕೂಡ ಹಿಂದೆ ಬರ್ತಾ ಇದಾವೆ ರೋಡಿಗಳ್ದು ಪ್ರಣವ್ ಕೂಡನ. ಹಾಗಂದಾಗ ಡಾಕ್ಟರ್ ಇವ್ ನಿಂತ್ಕೊಂಡು ಆಹ್ ಅಲ್ಲ ಸರ್, ಯಾಕ್ ಸರ್? ನಮ್ಮ ಪೇಷಂಟ್ ಒಬ್ರು ಒಳಗಡೆ ಹೋಗಿದ್ದಾರೆ ಸರ್ ಇಲ್ಲಿ ಹಾಸ್ಪಿಟಲ್‌ಗೆ ಅಂತ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂದಾಗ, ನೀನ್ ಡಾಕ್ಟರ್ ಮನೆ ಹತ್ರನೇ ಕಾರ್ ಬಿಡ್ಬೇಕಿತ್ತು. ಈ ರೀತಿ ರೋಡಲ್ಲೆಲ್ಲ ಬಿಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸೊ ಇನ್ನ ಅವನು ಕೂಡ ಸರಿ ಸರ್ ಆಯ್ತು ಅಂತ ತೆಗಿತೀನಿ ಅಂತೇಳಿ ರೋಡ್ ಆ ಕಡೆಗ್ ತಗೊಂಡ್ ಬಂದು ಬಿಡ್ತಾನೆ. ಇಲ್ಲಿ ಅದನ್ನ ಮಾಡ್ಸಿರೋದು ಪ್ರಣವ್ ಆಗಿರುತ್ತೆ. ಆ ಡಾಕ್ಟರ್ ಬಂದ್ಬಿಟ್ಟು ಸಾರಿ ಆ ಪ್ರಣವ್ ಬಂದ್ಬಿಟ್ಟು ಆ ಪೊಲೀಸ್‌ನವ್ರಿಗೆ ದುಡ್ಡು ಕೊಟ್ಬಿಟ್ಟು, ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡ್ದೆ ಪೊಲೀಸ್‌ನ ತರಾನೇ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ತಾನೆ. ಇನ್ನೊಂದ್ಸರಿ ಈ ತರ ಆಫರ್‌ಗಳಿದ್ರೆ ನನ್ಗೆ ಹೇಳಿ ಸರ್ ನಾನ್ ಮಾಡ್ತೀನಿ ಅಂತ ಅವನು ಕೂಡ ಹೇಳ್ತಾನೆ. ಸೊ ಇಲ್ಲಿ ಒಂದ್ ಕಡೆಯಿಂದ ರಾಯ್ ಫೋನ್ ಮಾಡಿರ್ತಾನೆ ರಾಘವೇಂದ್ರನ್ಗೆ. ಮಾಡ್ಬಿಟ್ಟು ಏನಾಗ್ತಿದೆ ಸರ್ ಅಲ್ಲಿ ಅಂತ ಹೇಳಿ ಕೇಳ್ದಾಗ, ಇಲ್ಲೇನು ಅಂತ ವ್ಯತ್ಯಾಸ ಅಂತ ಏನು ಕಾಣಿಸ್ತಾ ಇಲ್ಲ ಅಂತ ಅಂದಾಗ, ಅಲ್ಲೇನ್ ನಡೀತಾ ಇದೆ ಅಂತ ಹೇಳಿ ರಾಘವೇಂದ್ರ ಕೇಳ್ತಾನೆ. ಸರ್ ಇಲ್ಲಿ ಕೂಡ ಅಷ್ಟೇ ಏನು ಅಂತ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಆದ್ರೆ ತಾತ ಮಾತ್ರ ಏನು ಹೇಳ್ತಾ ಇಲ್ಲ. ಅವ್ರಂತೂ ಭಯದಿಂದಾನೇ ಮುಖದಲ್ಲಿ ಒಂಥರ ಫೀಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಏನಾದ್ರು ಕೇಳಿದ್ರೆ ಹೇಳೋದೇ ಇಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾನೆ. ಆದ್ರೆ ಹಾಗಾದ್ರೆ ಏನೋ ನಡೀತಿದೆ ಅಂತ ಅರ್ಥ ತಾನೆ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸರ್ ಒಂದ್ ವಿಷಯ ಗೊತ್ತಾ? ಈ ಪ್ರಣವ್ ಏನೋ ಮಾಡಕ್ ಹೊರಟಿದ್ದಾನೆ ಸರ್. ಟ್ರೀಟ್ಮೆಂಟ್ ಬೇರೆ ತಗೊಳಕ್ಕೆ ಇಲ್ಲಿ ಝಾನ್ಸಿ ಮೇಡಮ್ ಹೊರಟಿದ್ದಾರೆ. ಸೊ ಪ್ರಣವ್ ಏನಾದ್ರು ಕೈವಾಡ ಇದ್ಯಾ? ಯಾರ್ದ್ ಕೈವಾಡ ಇದೆ? ಇದ್ರಲ್ಲೇನು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಅಂದಾಗ, ಸೊ ಅಷ್ಟ್ರಲ್ಲೇನೆ ಇಲ್ಲಿ ಪೊಲೀಸು ಒಂದ್ ಕಡೆ ಬಂದ್ಬಿಟ್ಟು ಬಟ್ಟೆಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಅದನ್ನ ರಾಘವೇಂದ್ರ ನೋಡೇ ಬಿಡ್ತಾನೆ. ಓ ನನ್ನ ಬಂದ್ಬಿಟ್ಟು ಇಲ್ಲಿ ತಡೆದಿದ್ದು ತಾನೆ ಈ ಪೊಲೀಸು. ಇಲ್ಲಿ ನೋಡಿದ್ರೆ ಬಟ್ಟೆ ಚೇಂಜ್ ಮಾಡ್ಕೋತಿದಾನಲ್ವಾ, ಏನ್ ಕತೆ ಇರ್ಬೋದು ಅಂತೇಳಿ ರಾಘವೇಂದ್ರಗೆ ತುಂಬಾನೇ ಡೌಟ್ ಬರುತ್ತೆ. ಡೌಟ್ ಬಂದ ತಕ್ಷಣ ಆ ಪೊಲೀಸ್ ಹತ್ರ ಸೀದಾ ಬರ್ತಾನೆ, ಕೇಳಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದ್ ಕಡೆಯಿಂದ ಝಾನ್ಸಿಗೆ ಪ್ರತಿ ಒಂದು ಎಂತದು ಏನು ಬಿಟ್ಟಿಲ್ಲ, ಹಂಗ ನೆನಪಾಗಿದೆ. ಆ ರೀತಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಇನ್ನ ಡಾಕ್ಟರ್ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ, ರೆಕಾರ್ಡ್ ಕೂಡ ಮಾಡ್ತಿರ್ತಾರೆ. ಅಷ್ಟರಲ್ಲೇ ಪ್ರಣವ್ ಇಳ್ಕೊಂಡೇ ಬಿಡ್ತಾನೆ ಅಲ್ಲಿಗ್ ಬಂದು ಕಾರಲ್ಲಿ. ರೌಡಿಗಳು ಒಂದಿಷ್ಟು ರೌಡಿಗಳನ್ನ ಕರ್ಕೊಂಡ್ ಬಂದಿರ್ತಾನೆ. ನೋಡು ಅದೇ ಕಣೋ ಡಾಕ್ಟರ್ ಮನೆ, ಅಲ್ಲಿಗೆ ಹೋಗ್ಬಿಟ್ಟು ಆ ಡಾಕ್ಟರ್ಗೆ ಇವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಖಕ್ಕೆ ಇದು ಕರ್ಚಿಪ್ನ ಕಟ್ಕೊಂಡು ಸೀದಾ ಡೋರ್ ಒಳಗಡೆ ಎಂಟ್ರಿ ಆಗೇ ಬಿಡ್ತಾರೆ. ಎಂಟ್ರಿ ಆದ ತಕ್ಷಣ ಈ ಡಾಕ್ಟರ್ ಕ್ಲೋಸ್ ಮಾಡಿರಲ್ಲ ಬಾಗಿಲ್ನ. ಹಂಗೆ ಒಳಗಡೆ ಸೀದಾ ಬರ್ತಾರೆ, ನುಗ್ಬಿಡ್ತಾರೆ. ಯಾರ್ ನೀವು ಅಂತೇಳಿ ಡಾಕ್ಟರ್ ಕೇಳ್ದಾಗ, ನಾವ್ ಯಾರು ಅಂತ ಹೇಳ್ತೀವಿ ಆಮೇಲೆ. ಫಸ್ಟ್ ಈ ಟ್ರೀಟ್ಮೆಂಟ್ ನ ನಿಲ್ಸು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವ್ ಯಾರೇ ನೀವು ಟ್ರೀಟ್ಮೆಂಟ್ ನಿಲ್ಸಿ ಅಂತ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ನನ್ನ ಮನೆ ನನ್ನಿಷ್ಟ, ನೀವು ನಮ್ ಮನೆಗೆ ಏಕ್ರಿ ಬಂದ್ರಿ ಪರ್ಮಿಷನ್ ಇಲ್ದಲೆ ಅಂತ ಡಾಕ್ಟರ್ ಕೇಳ್ತಾರೆ. ಪರ್ಮಿಷನ್ ಇಲ್ದಲೆ ಬರೋದಲ್ಲ, ಈ ಟ್ರೀಟ್ಮೆಂಟ್ ನ ನಿಲ್ಸಿಲ್ಲ ಅಂತಂದ್ರೆ ನಿನ್ಗೆ ಏನ್ ಮಾಡ್ತೀನ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾನೆ. ಅವಳು ಪ್ರತಿಯೊಂದು ರಾಘು ರಾಘು ನನ್ ಜೀವನಕ್ಕೆ ಬಂದಳಿದ್ದೇನೆ ಒಳ್ಳೇದಾಗಿರೋದು ಅಂತ ಅದೆಲ್ಲ ಹೇಳಿದ ತಕ್ಷಣ ನನ್ ಪ್ರೀತಿ ಬಂತದೆಲ್ಲ ಹೇಳ್ತಾ ಇರ್ತಾಳಲ್ವಾ, ಅದನ್ನ ಪ್ರಣವ್ ಕೇಳಿಸ್ಕೊಬಿಡ್ತಾನೆ. ಕೇಳಿಸ್ಕೊಂಡು ಎತ್ತಾಕೊಳ್ರಿ ಫಸ್ಟ್ ಈ ಡಾಕ್ಟರ್ನ, ಸರಿ ನಾವು ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿ ಬೇರೆ ರೂಮ್ಗೆ ಎತ್ಕೊಂಡ್ ಬಂದು ಟೇಬಲ್ ಮೇಲೆ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ, ಯಾರೋ ನೀನ್ ಈ ರೀತಿ ದೌರ್ಜನ್ಯ ಮಾಡ್ತೀಯ ಅಂತ ಡಾಕ್ಟರ್ ಕೇಳ್ತಾನೆ. ನೋಡು ನಾನ್ ಯಾರಾದ್ರೂ ಪರವಾಗಿಲ್ಲ, ಫಸ್ಟ್ ಆ ಟ್ರೀಟ್ಮೆಂಟ್ ನ ನಿಲ್ಸು, ಇಲ್ಲ ಅಂದ್ರೆ ನಿನ್ನ ನಿಲ್ಲಿಸ್ಬೇಕಾಗುತ್ತೆ ಇಲ್ಲಿ ಜೀವ ಇಲ್ದಂಗೆ ಅಂತ ಹೇಳಿ ಪ್ರಣವ್ ಹೇಳ್ತಾನೆ. ಸೊ ಏನ್ ಹೇಳ್ತಿದೀರಾ ನೀವು, ಅವಳು ಇವಾಗ ಪ್ರಜ್ಞೆ ಇಲ್ದಲ್ಲೇ ಇದ್ದಾಳೆ, ಅದೇಗ್ ಹೋಗಿ ಸ್ಟಾಪ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಹಾಗಂದಾಗ, ಹಾಗಾದ್ರೆ ನಿನ್ನೆ ಇವಾಗ ನಾವು ಸ್ಟಾಪ್ ಮಾಡ್ತೀವಿ ಅಂತಂದಾಗ, ಏನ್ ಬೆದರಿಸ್ತೀರಾ? ನೋಡ್ರಿ ನೀವ್ ಏನೇ ಮಾಡಿದ್ರು ಅಷ್ಟೇ ಆ ಟ್ರೀಟ್ಮೆಂಟ್ ನ ನಿಲ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಡಾಕ್ಟರ್ಗೆ ಹೇಳ್ತಾನೆ ಪ್ರಣವ್, ನಿಲ್ಸೋದ್ ಬೇಡ, ಆದ್ರೆ ನಾನ್ ಹೇಗ್ ಹೇಳ್ತೀನೋ ಹಾಗೆ ಹೇಳ್ಬೇಕು ನೀನ್ ಪೇಷಂಟ್ಗೆ ಎಚ್ಚರಿಕೆ ಆದ್ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇಗ್ ಸುಳ್ಳು ಹೇಳಕ್ಕಾಗುತ್ತೆ? ನನ್ನ ಎಥಿಕ್ಸ್ಗೆ ನಾನು ಹೇಗ್ ಮೋಸ ಮಾಡ್ಕೊಳಕ್ಕಾಗುತ್ತೆ? ಅವತ್ತಿನಿಂದ ನನ್ನ ಎಥಿಕ್ಸ್ ನ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ಸೊ ಇವಾಗ ನಾನು ಆ ರೀತಿ ಮಾಡಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಹಾಗಾದ್ರೆ ನಿನ್ಗೆ ಹೇಗ್ ಮಾಡಿಸ್ಬೇಕು ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು ಅಂತ ಇಲ್ಲಿ ಪ್ರಣವ್ ಹೇಳ್ತಾ ಇರ್ತಾನೆ. ಎಷ್ಟೇ ಆ ಇದು ಮಾಡಿದ್ರು ಕೂಡ ಡಾಕ್ಟರ್ ಯಾವ್ದಕ್ಕೂ ಒಪ್ಕೊಳ್ತಾರಲ್ಲ. ಹಾಗಾದ್ರೆ ಮುಟ್ಕೊಳ್ರ ಒಂದ್ ಎಡೇಟು ಅಂತೇಳಿ ರೌಡಿಗಳಿಗೆ ಹೇಳ್ಬಿಡ್ತಾನೆ. ಆಗ
ಸಕ್ಕತ್ತಾಗಿ ಹೊಡೆದ್ಬಿಡ್ತಾರೆ ರೌಡಿಗಳೆಲ್ಲ. ಯಾರನ್ನ ಡಾಕ್ಟರ್‌ನ. ಹೊಡೆದ ತಕ್ಷಣ ಈ ರಾಘವೇಂದ್ರಗೆ ತುಂಬಾನೇ ಡೌಟ್ ಬರುತ್ತೆ. ಡೌಟ್ ಬಂದು ಆ ಪೊಲೀಸ್‌ನ ಹತ್ರ ಸೀದಾ ಬರ್ತಾರೆ. ಅದೇ ವೇಷ ಹಾಕಿದ್ನಲ್ಲ ಅವನ ಹತ್ರ. "ಏಯ್!" ಅಂತೇಳಿ ಹಿಂಗ್ ಹೋಗಿ ಮುಟ್ಕೋತಾನೆ. ಹಂಗ್ ನೋಡಿದ ತಕ್ಷಣ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಸರಿಗೇಡ್ ಬಾರಿಸ್ತಾನೆ. "ಏನು ಪೊಲೀಸ್ ಅಂತ ಹೇಳಿ ಬಂದ್ ಎದುರಿಸ್ತೀಯಾ? ಏನಕ್ಕೆ ಈ ರೀತಿ ಸುಳ್ಳು ಹೇಳ್ದೆ? ಯಾರ್ ಮಾಡ್ಸಿದ್ದು?" ಅಂತೇಳಿ ರಾಘವೇಂದ್ರ ಕೇಳ್ತಾನೆ. ಸೊ ಅವ್ನು ಇದ್ಕೊಂಡು, "ಸರ್ ಯಾರಂತ ಗೊತ್ತಿಲ್ಲ ಸರ್. ಯಾರಂತ ಗೊತ್ತಿಲ್ಲ ಸರ್. ದುಡ್ಡು ಕೊಟ್ಟು ಈ ರೀತಿ ಮಾಡು ಅಂತ ಹೇಳಿದ್ರು ಸರ್. ಅಷ್ಟೇ ಸರ್" ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡು ಅದ್ ಯಾರಂತ ಹೇಳಿಲ್ಲ ಅಂದ್ರೆ ಈಗ ನಿಜವಾದ ಪೊಲೀಸ್ ಹತ್ರ ತಗೊಂಡೋಗಿ ನಿನ್ನ ಬಿಡ್ಬೇಕಾಗುತ್ತೆ. ನಿಜ ಹೇಳು ಅಂತ ಹೇಳ್ಬಿಟ್ಟು ರಾಘು ಕೇಳ್ತಾನೆ. ಸೊ ಆದ್ರೂ ಕೂಡ ಅವನು ಹೇಳೋದೇ ಇಲ್ಲ. ಬಾಯ್ ಬಿಡೋದೇ ಇಲ್ಲ. ಸರ್ ದುಡ್ಡು ಕೊಡ್ತೀನಂದ್ರೆ ಸರ್ ಅಷ್ಟಕ್ಕೆ ಸರ್ ನಾನ್ ಮಾಡಿದ್ದು ಅಂದಾಗ, ಹಾಗಾದ್ರೆ ಈಗ ಹೇಳಲ್ವಾ ಅಂತೇಳಿ ಇನ್ನೊಂದೆರಡು ಬಾರಿಸ್ತಾನೆ. ಆದ್ರೂ ಕೂಡ ಅವನು ಹೇಳೋದಿಲ್ಲ. ಸೊ ಆದ್ರೆ ಯಾವ ಉದ್ದೇಶದಿಂದ ಈ ರೀತಿ ಜಾಗ ಖಾಲಿ ಮಾಡ್ಸಿದಾರೆ ಅನ್ನೋದು ರಾಘವೇಂದ್ರಗ್ ಗೊತ್ತಾಗುತ್ತೆ. ಸೊ ನಾನ್ ಅಲ್ಲಿದ್ರೆ ತೊಂದ್ರೆ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟು ಇನ್ನೆರಡು ಬಾರಿಸ್ತಾನೆ. ಹಾಗಾದ್ರೆ ಓಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಟ್ಟು ಕಳಿಸ್ತಾನ ಅವನ್ನ. ಯಪ್ಪಾ ಬಚಾವಾದೆ ನಾನು ಅಂತ ಅವನು ಓಡೋಗ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಝಾನ್ಸಿ ನೆನಪಾಗ್ಬಿಡ್ತಾಳೆ ರಾಘವೇಂದ್ರನ್ಗೆ. ಅಯ್ಯೋ ಝಾನ್ಸಿ ಮೇಡಮ್ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಡ್ತಾನೆ ಸೀದಾ ಇಲ್ಲಿ ಡಾಕ್ಟರ್ ಇರೋ ಹತ್ರ ರೂಮಿಗೆ. ಅವ್ನು ಇನ್ನೊಂದ್ ರೋಡಲ್ಲಿ ಇರ್ತಾನಲ್ವಾ ಕಾರ್ ತಗೊಂಡೋಗಿ ಹಾಗಾಗಿ. ಇನ್ನ ಇಲ್ಲಿ ಚೆನ್ನಾಗ್ ಹೊಡಿತಾರೆ ಡಾಕ್ಟರ್ಗೆ. ಹೊಡೆದ್ಬಿಟ್ಟು ಈ ರೀತಿ ಸುಳ್ಳು ಹೇಳಲೇಬೇಕು ನೀನು ಅಂತ ಹೇಳ್ಬಿಟ್ಟು ಪ್ರಣವ್ ಕೇಳ್ತಾನೆ. ಅವ್ನು ಎಥಿಕ್ಸ್‌ಗೆ ಮೋಸನೇ ಮಾಡ್ಕೊಳಲ್ಲ ಅಂತ ಹೇಳ್ತಿರ್ತಾನೆ. ಏನಂತ ಹೇಳ್ಬೇಕು? ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇನ್ನೊಂದ್ಸರಿ ಡಾಕ್ಟರ್. ಏನು ಹೇಳೋದ್ ಬೇಡ. ನೋಡು ನಿಮ್ ಅತ್ತೆ ಮಗನ್ ಜೊತೆಗೆ ಎಂಗೇಜ್‌ಮೆಂಟ್ ಆಗಿತ್ತು. ನಿಮ್ ಅತ್ತೆ ಮಗನ್ ಜೊತೆಗೆ ಮದ್ವೆ ಕೂಡ ಆಗಿತ್ತು. ಅವನ್ ಜೊತೆಗೆ ನೀನ್ ಸಂಸಾರ ಮಾಡ್ಬೇಕು. ಅವನ್ನೇ ನೀನ್ ಲವ್ ಮಾಡಿರೋದು ಅಂತೇಳಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವೇನೇ ಹೇಳಿದ್ರು ಕೂಡ ನನ್ನ ಒಂದ್ ಎಥಿಕ್ಸ್‌ಗೆ ನಾನ್ ಮೋಸ ಮಾಡ್ಕೊಳ್ಳೋದಿಲ್ಲ ಅಂತ ಡಾಕ್ಟರ್ ಒಂದೇ ಹಠ ಹಿಡಿತಾರೆ. ಹಾಗಾದ್ರೆ ಈ ಮಚ್ಚ್ ತೋರಿಸ್ತಾನೆ. ಈ ಮಚ್ಚಿಂದ ಒಂದೇ ಏಟಿಗೆ ಬಾರಿಸ್ತೀನಿ ನಿನ್ನ ಸಾಯಿಸ್ಬಿಡ್ತೀನಿ ಅಂತೇಳಿ. ನೀನ್ ಸಾಯಿಸಿದ್ರು ಪರವಾಗಿಲ್ಲ ನಾನ್ ಮೋಸ ಮಾಡೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಇನ್ನ ಪ್ರಣವ್‌ಗಂತೂ ತುಂಬಾ ಕನ್ಫ್ಯೂಷನ್ ಆಗಿ ಅವ್ರ ಅಮ್ಮನ್ಗೆ ಫೋನ್ ಮಾಡ್ತಾನೆ. ಅಮ್ಮ ಈ ರೀತಿ ಮಾಡ್ತಿದ್ದ ನಮ್ಮ ಡಾಕ್ಟರ್ ಅಂತ ಎಲ್ಲಾ ವಿಷಯನೂ ಹೇಳ್ತಾನೆ. ಪ್ರಣವ್ ಈಗ ಏನೋ ಮಾಡ್ತೀಯ ಮತ್ತೆ ಅಂದಾಗ, ಏನ್ ಮಾಡೋದು ಮಾಮ್ ನೀವ್ ಏನ್ ಹೇಳಿದ್ರೆ ಅದ್ನ ಮಾಡ್ತೀನಿ ಅಂತ ಪ್ರಣವ್ ಹೇಳ್ತಾನೆ. ಹಾಗಾದ್ರೆ ಝಾನ್ಸಿ ಹತ್ರ ಹೋಗಿ ಎಚ್ಚರಿಕೆ ಮಾಡ್ಬಿಟ್ಟು ಅವಳ ಫಸ್ಟ್ ಕರ್ಕೊಂಡ್ ಬಂದ್ಬಿಡು ಈ ಕಡೆ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ. ಆದ್ರೆ ಮಾಮ್ ಅವಳು ಇವಾಗ ನೆನ್ಪಿಲ್ದಿದ್ ತರ ಅವಳು ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಮಾಮ್. ಅವಳಿಗೆಲ್ಲ ನೆನ್ಪ್ ಬಂದ್ಬಿಟ್ಟಿದ್ದಾಳೆ. ನೆನ್ಪೆಲ್ಲ ಹೇಳ್ತಾ ಇದ್ದಾಳೆ ಮಾಮ್ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾನೆ. ಹಾಗಾದ್ರೆ ಏನೋ ತಪ್ಪಾಗುತ್ತೆ ಪ್ರಣವ್ ಇಲ್ಲಿ ಫಸ್ಟ್ ಹೋಗಿ ಅವಳನ್ನ ಡಿಸ್ಟರ್ಬ್ ಮಾಡು ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ. ಸೊ ಇಲ್ಲಿ ಒಂದ್ ಕಡೆ ಒಂದು ಝಾನ್ಸಿ ಎದ್ದೇಳು ಝಾನ್ಸಿ ಮನೆಗ್ ಹೋಗೋಣ. ನಾನೇ ನಿನ್ನ ಮದ್ವೆಗಿರೋದು. ಆ ರಾಘು ಅಲ್ಲ. ನಾನೇ ನಿನ್ನ ಎಂಗೇಜ್‌ಮೆಂಟ್ ಆಗಿರೋದು ಅಂತೇಳಿ ಹೇಳ್ತಾ ಇರ್ತಾನೆ. ಅವಳಿಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರತ್ತೆ. ಸೊ ಇಲ್ಲಿ ಒಂದ್ ಕಡೆ ರಾಘವೇಂದ್ರ ಬಂದು ಬಾಗಲ್ನ ತಟ್ತಾ ಇರ್ತಾನೆ. ಬಾಗಿಲು ತಟ್ಟಿದ್ದು ಅವನ್ಗೆ ಪ್ರಣವ್‌ಗೆ ಕೇಳಿಸ್ಬಿಡತ್ತೆ. ಕೇಳಿಸಿದ ತಕ್ಷಣೇನೆ ತುಂಬಾನೇ ಭಯ ಪಡ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗಾಗಿರುತ್ತೆ. ಸೊ ನಾಳೆ ಮತ್ತೆ ಏನ್ ನಡೆಯುತ್ತೆ ಅಂತಂದ್ರೆ, ಇಲ್ಲಿ ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದು ಒಳಗಡೆ ಹೋಗ್ತಾನೆ ರಾಘವೇಂದ್ರ. ಡಾಕ್ಟರ್ ಅಲ್ಲೇ ಒಂದ್ ಕಡೆ ಒಡ್ಸ್ಕೊಂಡು ಕೂಡ ಮಲಗಿರ್ತಾರೆ. ಸೊ ಇಲ್ಲಿ ಒಂದ್ ಕಡೆ ರೌಡಿಗಳೆಲ್ಲ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾರೆ ಯಾರನ್ನ ರಾಘವೇಂದ್ರನ. ಸೊ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಝಾನ್ಸಿಗೇನಾದ್ರು ನೆನಪಾಗುತ್ತಾ? ಸೊ ಅಲ್ಲಿವರೆಗೂ ನಾವು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಝಾನ್ಸಿ ಬಂದ್ಬಿಟ್ಟು ಇಲ್ಲಿ ಖಂಡಿತ ಅವಳು ನಾಳೆ ನೆನ್ಪ್ ಮಾಡ್ಕೊಳ್ತಾಳೆ ಅನ್ನೋದು ನನ್ನ ಒಂದು ಭರವಸೆ ಆಗಿರುತ್ತೆ. ಸೊ ನೀವೆಲ್ಲ ಈ ವಿಡಿಯೋನ ನೋಡ್ಬೇಕು ಅಂತಂದ್ರೆ ನಾಳೆವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ನೀವು ನನ್ನ ಚಾನೆಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬೆಲ್ ಆನ್ ಆಗಿದ್ರೆ ನಾನ್ ಹಾಕಿರೋ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.